ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಮೊದಲ ಬಾರಿಗೆ ಯಾರೆಲ್ಲ ನಮ್ಮ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಯಾವ ರೀತಿ ಕಳ್ಳಾಟ ಆಗಿದೆ ಅಂತ ಇದರ ಬಗ್ಗೆ ಸವಿವರವಾಗಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ. ಅದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಈ 4 ಪರೀಕ್ಷೆಗಳಲ್ಲಿ KPSC ಯಾವ ರೀತಿ ಕಳ್ಳಾಟ ಮಾಡಿದೆ ನೋಡಿ. ಒಂದು ಸಂವಿಧಾನಬದ್ಧವಾದ ಸಂಸ್ಥೆಯಾಗಿದೆ ಸ್ನೇಹಿತರೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ನಡೆಸ ಸ್ನೇಹಿತರೆ. ಬಡ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭಾವಂತ ಒಂದು ವಿದ್ಯಾರ್ಥಿಗಳ ಒಂದು ಸರ್ಕಾರಿ ನೌಕರಿ ಆಸೆ ಉಳ್ಳುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಸುವರ್ಣ ಅವಕಾಶ ಅಂತ ಇರ್ತದೆ ಸ್ನೇಹಿತರೆ. KPSC ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿ KPSC ಅಂತ ಈ ರೀತಿ ಸಂಸ್ಥೆಗಳು ಎಕ್ಸಾಮ್ಗಳು ನಡೆಸ್ತಾ ಆ ರಾಜ್ಯದಲ್ಲಿ ಇರುವ ಖಾಲಿ ಹುದ್ದೆಗಳ ಭರ್ತಿಗಾಗಿ ಎಕ್ಸಾಮ್ಗಳು ನಡೆಸ್ತಾ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಈ ರೀತಿ ಒಂದು ಸಂವಿಧಾನಬದ್ಧವಾದ ಸಂಸ್ಥೆ ಇದೆ. ಆ ಸಂಸ್ಥೆ ಏನು ಮಾಡ್ತದಪ್ಪ ಅಂದ್ರೆ ಪ್ರತಿ ವರ್ಷ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ, ಅದರ ಜೊತೆಗೆ ಇನ್ನಿತರ ಗ್ರೂಪ್ A ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಗ್ರೂಪ್ D ಈ ರೀತಿ ಹುದ್ದೆಗಳ ನೇರ ನೇಮಕಾತಿಗಳ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಎಕ್ಸಾಮ್ ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡ್ತಾರೆ. ಆದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇರು ಕಳ್ಳಾಟ ಮುಖಾಂತರ ಅಂದರೆ ಯಾರ ಹತ್ರ ದುಡ್ಡು ಇರುತ್ತದೋ, ಯಾರ ಪ್ರಭಾವಶಾಲಿಗಿರುತ್ತೋ ಅವರಿಗೆ ಮಾತ್ರ ಕಳ್ಳಾಟದ ಮುಖಾಂತರ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಉದ್ಯೋಗವನ್ನು ಒದಗಿಸಿಕೊಡುತ್ತಾರ ಅಂತ ಇವತ್ತಿನ ಪೇಪರ್ ಸಂಚಿಕೆಯಲ್ಲಿ ಬಂದಿದೆ. ಆಯೋಗದ ನೋಡಿ 4 ಪರೀಕ್ಷೆಗಳಲ್ಲಿ KPSC ಕಳ್ಳಾಟ, ಆಯೋಗದ ಅಕ್ರಮ ಬಗೆದಷ್ಟು ಆಳು ನೋಡಿ. ಎಷ್ಟು ಕೆಣಕ್ತಾ ಹೋಗ್ತಾರೆ ಸ್ನೇಹಿತರೆ, ಅಷ್ಟಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡಿದೆ ಅಂತ ಹೇಳಿದ್ರೆ ಸಹ ಸುಳ್ಳಾಗೋದಿಲ್ಲ. ಇಲ್ಲಿ ನೋಡಿ ಯುವಕರೇ, ನೀವು ಭಾರತ ದೇಶದಲ್ಲಿ ಯುವಕರ ಪ್ರತಿಶತ 70%ಗಿಂತ ಹೆಚ್ಚಿದೆ ಸ್ನೇಹಿತರೆ. ಯುವಕರಿಗೆ ಇವರು ಕಣ್ಣೆರಚುತ್ತದೆ, ಕಣ್ಣನ್ನು ಮುಚ್ಚಿ ಕಳ್ಳಾಟ ಆಡ್ತಾರೆ ನೋಡಿ. ಅದಕ್ಕೆ ಹೇಳುವುದು ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ಅಲ್ಲಿ ಯಾವುದೇ ರೀತಿ ಕಳ್ಳಾಟ ಅದಕ್ಕೆ ಯಾಕೆ ಅವಕಾಶ ಕೊಡ್ತಾರಪ್ಪ ಅಂದರೆ ಅಲ್ಲೆಲ್ಲ ಆಗುವರು ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಹೇಳಿದೆ ಸ್ನೇಹಿತರೆ. ಅವರಿಗೆ ಬಡವರ ಕಷ್ಟ ಗೊತ್ತಿರೋದಿಲ್ಲ, ಬಡ ವಿದ್ಯಾರ್ಥಿಗಳ ಕಷ್ಟ ಗೊತ್ತಿರಲ್ಲ. ಅದೇ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಹ ಅವರ ಕಷ್ಟ ಗೊತ್ತಿರಲ್ಲ ಸ್ನೇಹಿತರೆ. ಅದಕ್ಕಾಗಿ ಶ್ರೀಮಂತರನ್ನು ಕೂಡಿಸಿದಾಗ ಇನ್ನಷ್ಟು ಶ್ರೀಮಂತರೇ ಆಗ್ತಾರೆ ಹೊರತು ಬಡವರಾಗಲ್ಲ. ಅದಕ್ಕಾಗಿ ಇಂಥ ಸಂಸ್ಥೆಗಳು ಏನು ಮಾಡಬೇಕಪ್ಪ ಅಂದರೆ CBI ತನಿಖೆ, ED ತನಿಖೆ, ಇನ್ನಿತರ ಉನ್ನತವಾದ ತನಿಖೆಗಳಿಗೆ ಕೊಟ್ಟಾಗ ಅದರಲ್ಲಿ ಆಗಿರುವ ಭ್ರಷ್ಟಾಚಾರ ಇನ್ನಿತರ ಎಲ್ಲವನ್ನು ಎಳೆಯಬಹುದು. ಇಲ್ಲಿ ನೋಡಿ ಯಾವ ರೀತಿ ಡೀಲ್ ವಿದ್ಯಾರ್ಥಿಗಳ OMR ತಿದ್ದುಪಡಿ ಸಾಬೀತ ನೋಡಿ. OMR ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ನಡೆಸ್ತಾರೆ. OMR ಅಂದರೆ ಏನು ನೋಡಿ ಸ್ನೇಹಿತರೆ, OMR ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಅಂದರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದರ ಮುಖಾಂತರ ನಡೀತಾವಪ್ಪ ಅಂದ್ರೆ OMR ಮುಖಾಂತರ ನಡೀತಾವ. ಈ OMR ನಡೆದಾಗ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಅವರು ಡೀಲ್ ಮಾಡ್ತಾರೆ. ಯಾವ ಥರ ಮಾಡ್ತಾರಪ್ಪ ಅಂದ್ರೆ ಈ ಎಕ್ಸಾಮ್ ಹಾಲಲ್ಲಿ ನೀವು ಇಂತಿಷ್ಟೇ OMR ಅಲ್ಲಿ ಟಿಕ್ ಮಾಡಿ ಅಂತಂದ್ರೆ ಆನಂತರ ನಾವು ಟಿಕ್ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಡೀಲ್ಗಳು ಸಹ ನಡೆದಿರ್ತಾವ ನೋಡಿ. OMR ತಿದ್ದುಪಡಿನೇ ಮಾಡ್ತಾರಂದ್ರು ಇವ್ರು ಎಂಥ ಕಳ್ಳಾಟ ಮಾಡ್ತಾರಂತ ನಿಮ್ಗೆ ಗೊತ್ತಾಗಬೇಕು ಸ್ನೇಹಿತರೆ. ನೋಡಿ ಈ ರೀತಿ ಮಾಡಿದಾಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವಕಾಶ ಇದೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವಕಾಶವಿದೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಯಾವುದು ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಅವಕಾಶ ಇರುತ್ತದೆ ಅಂದರೆ ಶ್ರೀಮಂತರ ಮಕ್ಕಳಿಗೆ ಇಲ್ಲಿ ಅವಕಾಶವಿರುತ್ತವ. ಇಲ್ಲಿ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಅವ್ಯವಹಾರದ ಬೇರುಗಳು ಬಗೆದಷ್ಟು ಹೊರಬರುತ್ತಿವೆ. ಕಳೆದ 3 ವರ್ಷಗಳಲ್ಲಿ ನಡೆದಿರುವ ಇಲಾಖೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಭಾರೀ ಅಕ್ರಮ ಬೆಳಕಿಗೆ ಬಂದಿದೆ ಸ್ನೇಹಿತರೆ. CID ಹಾಗೂ ಜಾರಿ ನಿರ್ದೇಶನಾಲಯ ನೋಡಿ, CID ಮತ್ತು ED ನಿರ್ದೇಶನಾಲಯ ಅಂದರೆ ಜಾರಿ ನಿರ್ದೇಶನಾಲಯವು ED ಅಧಿಕಾರಿಗಳು ಇಷ್ಟು ಪ್ರಕರಣಗಳನ್ನು ಪ್ರತ್ಯೇಕವಾಗಿ ತನಿಖೆ ನಡೆಸಿದ್ದಾರೆ. CID ಮತ್ತು EDಗಳು ಏನು ಮಾಡ್ತಾವಪ್ಪ ಅಂದರೆ ಈ ತನಿಖೆ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾವುದನ್ನು ಕರ್ನಾಟಕ ಲೋಕಸೇವಾ ಆಯೋಗ. ಈ ಲಭ್ಯ ಮಾಹಿತಿ ಪ್ರಕಾರ 2022ರಿಂದ ನೋಡಿ ಸ್ನೇಹಿತರೆ, ಲಭ್ಯವಾದ ಒಂದು ಮಾಹಿತಿ 2022ರಿಂದ 2025ರವರೆಗೆ ನಡೆದ ಗ್ರಾಮೀಣ
ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಖಾಲಿ ಹುದ್ದೆಗಳ ನೇಮಕಾತಿಗೆ ಹೊರಡಿಸಿದ ಅಧಿಸೂಚನೆ ದಿನಾಂಕದಿಂದ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆವರೆಗೂ ಅವಧಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅಕ್ರಮ ನಡೆದಿರುವುದು ಆರೋಪ ಕೇಳಿ ಬಂದಿದೆ. ನೋಡಿ ಯಾವ ರೀತಿ ಯಾವ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಳಿಗೆ ಭ್ರಷ್ಟಾಚಾರ ತುಂಬಿದೆ ಸ್ನೇಹಿತರೆ. ಆ್ಯಕ್ಚುಲಿ ನೋಡಬೇಕಾದ್ರೆ KPS ಎಂಬುದೇ ಭ್ರಷ್ಟಾಚಾರ ಆಗಿದೆ. ಒಳ್ಳೆಯ ಸಂವಿಧಾನಬದ್ಧ ಸಂಸ್ಥೆ ಸಹ ಅಲ್ಲಿರುವ ಕೆಟ್ಟ ಜನಗಳು ಭ್ರಷ್ಟಾಚಾರಿಗಳು ತುಂಬ ಹೋಗಿದ್ದಾಗ ಈ ರೀತಿ ಆಕ್ರಮಣಗಳು ನಡೀತಾನೆ ಇರ್ತವೆ. ಅದಕ್ಕಾಗಿ ಯುವಕರೇನ್ಬೇಕಪ್ಪ ಎದ್ದೇಳಬೇಕು, ಎಚ್ಚರಗೊಳ್ಳಬೇಕು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದರ ಮಾತು ನೀವು ಜ್ಞಾಪಿಸಿಕೊಳ್ಳಿ, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ನಿಮ್ಮ ಗುರಿ ಮುಟ್ಟುವರೆಗೂ ಮಲಗದಿರಿ. ನಾವೇನು ಮಾಡಬೇಕು, ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಭ್ರಷ್ಟಾಚಾರ ಮುಕ್ತವಾಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಈ ರೀತಿ ಘೋಷಣೆ ಇಟ್ಕೊಳ್ಬೇಕು. ನೀವು ಕೇವಲ ಸ್ವಾಮಿ ವಿವೇಕಾನಂದರ ಘೋಷಣೆ ಆಗಿರಬಾರ್ದು, ಅದರ ಗುರಿ ಮುಟ್ಟಬೇಕು ಸ್ನೇಹಿತರೆ. ಅದಕ್ಕಾಗಿ ನಿಮಗೆಲ್ಲ ನಮ್ಮ ಒಂದು SN ಸ್ಟಡಿ ಯೂಟ್ಯೂಬ್ ಚಾನಲಿಂದ ಹೇಳುತ್ತಿದ್ದೀನಿ, ನಾವು ಸಹ ಬೆಂಬಲ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಯುವಕರ ಶಕ್ತಿ ಯಾವ ರೀತಿ ಇದೆ ಅಂತ ತೋರಿಸಿ. ಯಾಕಂದರೆ ಈ ರೀತಿ ಅಕ್ರಮ ಮಾಡಿದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು, ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಈ ಸಂಸ್ಥೆಗಳಿದ್ದರೆ ಏನು ಪ್ರಯೋಜನ ಸ್ನೇಹಿತರೆ? ನೀವೇ ಒಂದು ಮಾತು ಹೇಳ್ತೀನಿ, ಇಲ್ಲೆಲ್ಲ ಶ್ರೀಮಂತ ವರ್ಗದವರಿಗೆ ಕೂಡಿದಾಗ ಈ ರೀತಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ನಡೆಯೋಕ್ಕೆ ಕಾರಣ ಆಗ್ತದೆ. ಭ್ರಷ್ಟಾಚಾರ ಎಲ್ಲ ತಲೆ ಭ್ರಷ್ಟಾಚಾರ ತುಂಬ ಹೋಗಿದೆ ಸ್ನೇಹಿತರೆ. ಸಣ್ಣ ಒಂದು ಯಾವುದೇ ಕೆಲಸ ಬೇಕಾದ್ರೆ ಅಲ್ಲಿ ಸಹ ಭ್ರಷ್ಟಾಚಾರ. ನೋಡಿ, ಸರ್ಕಾರಿ ಹುದ್ದೆಗೆ ಆಯ್ಕೆ ವೇಳೆ ಆಯೋಗ ಹೆಜ್ಜೆಗೂ ಭ್ರಷ್ಟಾಚಾರ ಹಾದಿ ಹಿಡಿದು. ನೋಡಿ ನಾವಿಲ್ಲಿ ಹೇಳೋದಿಲ್ಲ, ಪೇಪರ್ಸಲ್ಲಿ ಬಂದಿರುವ ಒಂದು ಮಾಹಿತಿ ನೋಡಿ. ಸರ್ಕಾರಿ ಹುದ್ದೆ ಆಯ್ಕೆ ವೇಳೆ ಆಯೋಗ ಹೆಜ್ಜೆಗೂ ಭ್ರಷ್ಟಾಚಾರ ಹಾದಿ ಹಿಡಿದಿದೆ. ನೋಡಿ, ಹೆಜ್ಜೆಗೂ ಯಾವ ತಿಮಿಂಗ್ಲಗಳು ಹೆಂಗಿದಾವೆ ಅಂದರೆ, ತಿಮಿಂಗ್ಲಗಳು ತಿಂದು ದಪ್ಪಾಗಿದ್ದಾವೆ ಸ್ನೇಹಿತರೆ. ಆ ತಿಮಿಂಗ್ಲಗಳಿಗೆ ಹೆಂಗೆ ನಾವು ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ತಿಮಿಂಗ್ಲಗಳು ನಮಗೆ ಸಿಗೋದೇ ಇಲ್ಲ. ಇಲ್ಲಿ ನೋಡಿ, ಹಾದಿ ಹಿಡಿದಿದೆ. ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯಿಂದ ಗೆಜೆಟೆಡ್ ಪ್ರೊಫೆಷನರ್. ನೋಡಿ, ಸಣ್ಣ ಉದ್ಯೋಗ ಸಹ ಬಿಡಲವರು. ಯಾವ ರೀತಿ ಭ್ರಷ್ಟಾಚಾರ ಮಾಡಿದೆ ಅಂದರೆ, ಸಣ್ಣ ಉದ್ಯೋಗಗಳ ಸಹ ಅದರಿಂದ ಭ್ರಷ್ಟಾಚಾರ ಮಾಡಿದ್ದಾರೆ. ಪಾಪ ಸಣ್ಣ ಉದ್ಯೋಗಗಳಂದರೆ ಬಡ ವಿದ್ಯಾರ್ಥಿಗಳು. ಆ ಬಡ ವಿದ್ಯಾರ್ಥಿಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಆಸೆ ಪಟ್ಟಿರ್ತಾರೆ ಸ್ನೇಹಿತರೆ, ನಾವು ಏನಾದರೂ ಚಿಕ್ಕದೊಂದು ಸರ್ಕಾರಿ ಉದ್ಯೋಗ ತಗೊಳ್ಬೇಕಂತ. ಆದರೂ ಸಹ ಚಿಕ್ಕ ಉದ್ಯೋಗಗಳು ಸಹ ಇವ್ರು ಏನು ಮಾಡ್ತಾರೆ, ಭ್ರಷ್ಟಾಚಾರ ಮಾಡಿರ್ತಾರೆ. ಒಂದು SD ಆಗಿರ್ಬೋದು, FD ಆಗಿರ್ಬೋದು, ಇನ್ನಿತರ ಉದ್ಯೋಗಗಳು ಸಹ ಗ್ರೂಪ್ C ಹುದ್ದೆಯಲ್ಲಿ ಬರುವ ಉದ್ಯೋಗಗಳು ಸಹ ಅವರು ಬಿಡ್ತಾ ಇಲ್ಲಂದರೆ ಯಾವ ರೀತಿ ಭ್ರಷ್ಟಾಚಾರ ಇದೆ ಅಂತ ನೀವೇ ಒಂದ್ಸಲ ನೋಡಿ, ಪೇಪರ್ ಚೆನ್ನಾಗಿ ಓದಿ. ಗೆಜೆಟೆಡ್ ಪ್ರೊಫೆಷನಲ್ ನೋಡಿ, C ಗ್ರೂಪ್ ಒಂದು A ಗ್ರೂಪ್ವರೆಗೂ ಸಹ ಬಿಡೋದಿಲ್ಲ. ಯಾವುದೂ ಉದ್ಯೋಗಗಳಲ್ಲಿ ಒಟ್ಟು ಭ್ರಷ್ಟಾಚಾರ ತುಂಬಿದೆ. ಅಕ್ರಮ ಎಸಗಿರುವ ಆಯೋಗದ ಕರ್ಮಕಾಂಡ ಒಂದೊಂದಾಗಿ ಬಯಲಾಗುತ್ತಿದ್ದಾವೆ. ಇದಕ್ಕೆ ಪೂರಕ ಎಂಬಂತೆ ಪರೀಕ್ಷಾ ನಿಯಂತ್ರಕ ಹುದ್ದೆಯಲ್ಲಿರುವ IAS ಅಧಿಕಾರಿಗಳು ಈ ಹಗರಣದಲ್ಲಿ ಪರೋಕ್ಷವಾಗಿ ಪಾಲ್ಗೊಂಡ ಆರೋಪ. ನೋಡಿ, IAS ಅಧಿಕಾರಿಗಳು ಜನರ ಸೇವೆ ಮಾಡಬೇಕು ಸ್ನೇಹಿತರೆ. ಜನರಿಂದ ಜನರಿಗೆ ಆಗಿರುವ ನೋಡಿ, ಅಬ್ರಾಹಂ ಲಿಂಕನ್ ಮಾತಿದ್ರೆ, ಜನರಿಂದ ಜನರಿಗಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ IAS ಅಧಿಕಾರಿಗಳು ಅವರು ಸಹ ಇಂಥ ಎಕ್ಸಾಮ್ ಬರೆದು ಆಯ್ಕೆಯಾಗಿ ವಿದ್ಯಾರ್ಥಿಗಳ ಕಷ್ಟ ಏನಂತ ಗೊತ್ತಿದ್ರೆ ಸಹ ಭ್ರಷ್ಟಾಚಾರ ಮಾಡ್ತಾರೆ. ಅಂದರೆ ನೀವು ಯಾವ ರೀತಿ ಇಲ್ಲಿ KPSCಯಲ್ಲಿ ನಡೆದ ಹಗರಣ ಯಾವ ರೀತಿ ಇದೆ ಅಂತ ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರೆ. ಸರ್ಕಾರ ನೋಡಿ, ಈ ಗ್ರಾಮೀಣ ನೋಡಿ, ಕ್ರಮ 1 ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಮತ್ತು ಅಭ್ಯಂತರ ನೇಮಕಾತಿಯಲ್ಲಿ OMR ಶೀಟ್ ತಿದ್ದುಪಡಿ. ನೋಡಿ ಯಾವ ರೀತಿ OMR ಶೀಟ್ ತಿದ್ದುಪಡಿ ಮಾಡಿದ್ದಾರೆ ಅಂದರೆ, ಯಾವ ಇಲಾಖೆ ಅಂದರೆ ಗ್ರಾಮೀಣ ಕುಡಿಯುವ ನೀರು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುವ ಒಂದು ಉದ್ಯೋಗ ಸ್ನೇಹಿತರೆ. ಇದು ತಿದ್ದುಪಡಿ 2022 ಸೆಪ್ಟೆಂಬರ್ 3ರಂದು ಸಹಾಯಕ ಕಾರ್ಯಪಾಲ ಅಭ್ಯಂತರ ಗ್ರೇಡ್ 1 18 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಆ ಪೈಕಿ ಹೈದರಾಬಾದ್ ಕರ್ನಾಟಕ 7 ಹುದ್ದೆಗಳು ಸೇರಿದವು. ಪರೀಕ್ಷೆ ನಂತರ ಅಭ್ಯರ್ಥಿಗಳ OMR ತಿದ್ದುಪಡಿ ಮಾಡಲಾಗಿದೆ ಎಂದು ಆಕ್ಷೇಪಿಸಲಾಗಿತ್ತು. ಈ ಕುರಿತು ಆಯೋಗದ ಕಾರ್ಯದರ್ಶಿ 2024 ಫೆಬ್ರವರಿ 22 ಅಂತಿಮ ಆಯ್ಕೆ ಪಟ್ಟಿ ತಡೆ ಹಿಡಿಯುವಂತೆ ಇಲಾಖೆಗೆ ತಿಳಿಸಿದರು. ಇದನ್ನು ಪ್ರಶ್ನಿಸಿದ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ 2024-25 ಅಪಾದಿತ ಅಭ್ಯರ್ಥಿಗಳ ಅರ್ಜಿ ಸಂಖ್ಯೆ ಸಮೇತ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಪ್ರಕರಣ ದಾಖಲಿಸಿತ್ತು. ಈ ರೀತಿ ಭ್ರಷ್ಟಾಚಾರ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಯಾವುದೇ ಹಿತಾಸಕ್ತಿಗಳಾಗಿರ್ಬೋದು, ಈ ಸ್ವಾರ್ಥ ಜೀವನ ಬಿಡ್ರಿ. ನಿಸ್ವಾರ್ಥ ಅಂದರೆ ಬಡವರಿಗಾಗಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಮಾಡಬೇಕಾದ್ರೆ ಇವತ್ತಿನ ಸರ್ಕಾರಗಳು ಎಲ್ಲ ರೀತಿಯಿಂದ ತನಿಖೆಗೆ
ಸಂಪೂರ್ಣ ಸಹಕಾರ ನೀಡಬೇಕು. ಯಾಕಂದರೆ ಈ ಸಂಪೂರ್ಣ ಸಹಕಾರ ನೀಡಿದಾಗ ಮಾತ್ರ ಇದರಿಂದ ಎಲ್ಲೆಲ್ಲಿ ಯಾರು ಏನು ಮಾಡಿದಾರೆ ಅಂತ ತಾನೇ ಹೊರಗೆ ಬರ್ತಾ ಸ್ನೇಹಿತರೆ. ಅದಕ್ಕಾಗಿ ಈ ಎಲ್ಲ ಯುವ ಜನತೆಯ ಒಂದು ಘೋಷ ಏನಪ್ಪ ಅಂದರೆ, ಭ್ರಷ್ಟಾಚಾರ ಮುಕ್ತವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಡತನದಿಂದ ಬಂದಿರ್ತಾರೆ ಸ್ನೇಹಿತರೆ. ಅವರ ಬಡತನದಿಂದ ಬಂದಾಗ ಮಾತ್ರ ಇಂಥ ಸಮಸ್ಯೆಗಳು, ಅಂದರೆ ಬಡವರ ಸಮಸ್ಯೆಗಳು ಅವ್ರಿಗೆ ಕಾಣಿಸ್ತವ. ಈಗ ಒಬ್ಬ ವಿದ್ಯಾರ್ಥಿ 10 ಲಕ್ಷ ಕೊಟ್ಟು ಹುದ್ದೆಗೆ ಆಯ್ಕೆ ಆದರೆ ಆನಂತರ ಅವನು 10 ಲಕ್ಷ 20 ಲಕ್ಷ ಮಾಡ್ತಾನೆ ಸ್ನೇಹಿತರೆ. ಯಾಕಂದರೆ ಅವ ದುಡ್ಡು ಕೊಟ್ಟಿದ್ದಕ್ಕಿಂತ ಹೆಚ್ಚು ಗಳಿಸ್ಕೊಳ್ಳೋಕ್ಕೋಸ್ಕರ ರೆಡಿಯಾಗಿರ್ತಾನೆ ಅಂತ ಅರ್ಥ. ಇಲ್ಲಿ ನೋಡಿ ಇನ್ನೊಂದು ಅಕ್ರಮ, ಎರಡನೇ ಅಕ್ರಮ ನೋಡಿ ಹಂಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ ನೇಮಕಾತಿ ಹೊರಡಿಸಿದ್ದು. ಅಧಿಸೂಚನೆ ವೇಳೆ 2024 ನವೆಂಬರ್ 17ರಂದು ಸಿಂಧನೂರು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿರುವ ಸಿಬ್ಬಂದಿ ಅಧಿಕಾರಿಗಳು ಪ್ರಶ್ನೆ ಪತ್ರಿಕೆ ವಿತರಿಸುವ ಲೋಪ ಎಸಗಿದರು. ಈ ಕುರಿತು ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ನೋಡಿ, ಇದು ನಾವು ಸಹ ಎಕ್ಸಾಮ್ ಬರೆದಿದ್ದ ಸ್ನೇಹಿತರೆ. ಈ ಎಕ್ಸಾಮ್ ಬರೆದಾಗ ಗೊಂದಲ ಉಂಟಾಗಿತ್ತು. ನಾವು ಎಷ್ಟು ಚೆನ್ನಾಗಿ ನಡೆದಂತ ನಾವು ನಂಬಿಕೊಂಡಿದ್ದೀವಿ. ಆದರೂ ಸಿಂಧನೂರು ಮತ್ತು ಕಲಬುರಗಿಯಲ್ಲಿ ಈ ಪೇಪರ್ ಏನಾಯ್ತಪ್ಪ ಅಂದ್ರೆ ಕೊಡುವಲ್ಲಿ ಮತ್ತು ಅಲ್ಲಿ ಸಂಪೂರ್ಣ ಏನಾಯಿತು, ವಿಫಲವಾಯಿತು. ಸಂಪೂರ್ಣ ಎಕ್ಸಾಮ್ ನಡೆಸುವಾಗ ಅಲ್ಲಿ ನೋಡ್ರಿ, ಈ ಎಕ್ಸಾಂಪಲು PDO ಹೈದರಾಬಾದ್ ಕರ್ನಾಟಕದ ಆ್ಯಕ್ಚುಲಿ ರದ್ದು ಮಾಡ್ಬೇಕು. ಯಾಕಂದರೆ ಇಲ್ಲಿ ರದ್ದು ಮಾಡಿ ಹೊಸ ನೋಟಿಫಿಕೇಶನ್ ಮಾಡ್ಬೇಕು. ಆ್ಯಕ್ಚುಲಿ ನೋಡಿದ್ರೆ ಇವರು ಯಾವ ರೀತಿ ಅಕ್ರಮ ಮಾಡ್ತಾರೆ ಅಂದರೆ, ಈ ಪರೀಕ್ಷೆ ಸಂದರ್ಭದಲ್ಲಿ ಲೋಪ ಎಸಗಿರುವ ಕುರಿತು ಆಯೋಗದ ಉಪಸಮಿತಿ ವರದಿ ನೀಡಿತ್ತು. ನೋಡಿ, ಆಲ್ರೆಡಿ ಉಪಸಮಿತಿ ವರದಿ ನೀಡಿರುತ್ತಾ, ಅದರಂತೆ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ. ಓನ್ಲಿ ಶಿಸ್ತು ಕ್ರಮ ಯಾಕ್ರಿ ಸರ? ಶಿಸ್ತು ಕ್ರಮ ಮಾಡಿದರೆ ಏನಾಗ್ತದ? ಶಿಸ್ತು ಕ್ರಮ ಬೇಡ. ಈ ಎಕ್ಸಾಮ್ ನೋಟಿಫಿಕೇಶನ್ ರದ್ದು ಮಾಡಿ ಜರುಗಿಸಿದ ವರದಿಯಲ್ಲಿ ಸಲ್ಲಿಸುವಂತೆ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳೇ ಆಯೋಗ ಕುರಿತು ಕೋರಿತು. ಅಧಿಕಾರಿಗಳ ವಿರುದ್ಧ ಕೇವಲ ಶಿಸ್ತು ಕ್ರಮ ಮಾತ್ರ ಕೈಗೊಂಡು ಪ್ರಕರಣವನ್ನು ಅಲ್ಲಿಗೆ ಕೈಬಿಡಲು. ನೋಡಿ, ಓನ್ಲಿ ಶಿಸ್ತು ಕ್ರಮ ಕೈಗೊಂಡು ಅಲ್ಲಿಗೆ ಪ್ರಕರಣ ಕೈ ಬಿಡ್ತಾರೆ. ಅಂದರೆ ಈ ಹೈದರಾಬಾದ್ ಕರ್ನಾಟಕ PDO ಉದ್ಯೋಗಗಳು ಕರೆದಿರೋ ಆ ನೋಟಿಫಿಕೇಶನ್ ರದ್ದಾಗಲೇಬೇಕು. ಯಾಕಂದರೆ ಅಲ್ಲಿ ಉಪಸಮಿತಿನೇ ಸಹ ಸ್ಪಷ್ಟವಾಗಿ ಹೇಳಿದೆ ಅನ್ಬೇಕಾ. ಇವ್ರು ಯಾವ ರೀತಿ ಕಳ್ಳಾಟ ಆಡುತ್ತಾರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ. KPSC ಎಂಬುದೇ ಕಳ್ಳಾಟ ಕಣ್ಣು ಮುಚ್ಕೊಂಡು ಆಟ ಆಡ್ತಾರೆ ಅಂತ ಅರ್ಥ ಇವರು. ಇಲ್ಲಿ ನೋಡಿ, ಪ್ರಕರಣ ಅಕ್ರಮ 3. ರಾಜ್ಯ ಕೈಗಾರಿಕಾ ವಾಣಿಜ್ಯ ಇಲಾಖೆಯಲ್ಲಿ ಅಂದರೆ ಇದ್ದ 63 ಹುದ್ದೆಗಳ ಭರ್ತಿ ಸಂಬಂಧ ಆಯೋಗ 2024 ಮಾರ್ಚ್ 15ರಂದು ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿತು. ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ 2025 ಜೂನ್ 12ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಲಾಯಿತು. ಜುಲೈ 13ರಂದು OMR ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೆಸಿ 2026ರಂದು ಮತ್ತು 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿ ಪ್ರಕಟಿಸಿ 2026 ಫೆಬ್ರವರಿ 19ರಂದು ದಾಖಲೆ ಪರಿಶೀಲಿಸಿ ನಡೆಸಲಾಯಿತು. ಆದರೆ ಮೂಲ ದಾಖಲೆ ಪರಿಶೀಲನೆಯಲ್ಲಿ KPCC ಅಧ್ಯಕ್ಷರಾದ ಶಿವಶಂಕರಪ್ಪ ಸಾಹುಕಾರ್ ಅಂತ ನೋಡಿ, ಹೆಸರು ಹೆಂಗಿದೆ ನೋಡಿ, ಸಾಹುಕಾರ್ ಅಂತಿರೋ ಸಾಹುಕಾರ್ ಕೆಲಸ ಮಾಡ್ತಲ್ಲ ತಮ್ಮ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳಾದ ಸುಮಾ S ಸಾಹುಕಾರ್ ಪರೀಕ್ಷೆ ಬರೆದಿರುವುದು ಬೆಳಕಿಗೆ ಬಂದಿದೆ. ಬರಲಿ ಎಕ್ಸಾಮ್, ಪಾಪ ಬಡ್ರಲ್ಲಿ ಶ್ರೀಮಂತರಲ್ಲಿ ಎಕ್ಸಾಮ್, ಎಲ್ಲರೂ ಎಕ್ಸಾಮ್ ಇರುತ್ತೆ. ಆದರೆ ಇವ್ರು ಏನು ಕೆಲಸ ಮಾಡ್ಯಾರ ಅಂತ ನೋಡೋಣ ಬನ್ನಿ. ಈ ವೇಳೆ ಅಂದರೆ ಬರೆದಿರು ಓಕೆ. ಈ ವೇಳೆ ಆಯೋಗಕ್ಕೆ ಅಭ್ಯರ್ಥಿ ಸಲ್ಲಿಸಿರುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವು ನೈಜತೆಯಿಂದ ಕೂಡಿರುವುದಿಲ್ಲ ಎಂದು ಕಂಡು ಬಂದಿತ್ತು. ನೋಡಿ, ಅವ್ರದ್ದು ಇನ್ಕಮ್ ಕಾಸ್ಟ್ ಹೆಂಗಿದೆ ನೋಡ್ರಿ. ಅವರು ಸಲ್ಲಿಸಿರುವ 3BW ಅಂದರೆ 3B ಕಾಸ್ಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ಕುಟುಂಬದ ಆದಾಯ ನೋಡಿ, ಇವರು ಎಷ್ಟು ಸಾಹುಕಾರ ಅಂತ ಹೆಸರಿದೆ ಸ್ನೇಹಿತರೆ. ಇವ್ರು ಕೇವಲ ಏನು ಮಾಡ್ತಾರಪ್ಪ ಅಂದ್ರೆ ಆದಾಯದ 40,000 ಎಂದು ನಮೂದಿಸಲಾಗುತ್ತೆ. ಅಲ್ಲಿ ನೋಡಿ, ಶಿವಶಂಕರಪ್ಪ ಸಾಹುಕಾರ ಅಂದರೆ ಶ್ರೀಮಂತರ ಮಕ್ಕಳು ಅಂದ್ರೆ ಬಡವರು ಇರ್ತಾರೇನ್ರಿ, ಅವರಿಗೆ 40,000 ಒಂದು ಆದಾಯ ನೀಡಿರ್ತಾರೆ. ನೋಡಿ, ಕಂದಾಯ ಇಲಾಖೆ ಯಾವ ರೀತಿ ಕಣ್ಮುಚ್ಚಲಿ ಆಟ ಆಡಿದ. ಯಾರು ನೋಡಿ ಆಡಿ ಅಂದರೆ ಸಾಹುಕಾರ ಎಂಬ ಪದಕ್ಕೆ ನೋಡಿ, ಅವ್ರು 40,000 ಆದಾಯ ಕೊಟ್ಟಿರ್ತಾರೆ ಅಂದಮೇಲೆ ಯಾವ ರೀತಿ ಎಲ್ಲ ಇಲಾಖೆಗಳು ಸಹ ಕಣ್ಮುಚ್ಕೊಂಡಿರ್ತಾವ ಅಂತ ಅರ್ಥ. ಶ್ರೀಮಂತರು ನೋಡಿದರೆ ಇಲಾಖೆಗಳು ಸಹ ಕಣ್ಮುಚ್ಚಿರ್ತಾವೆ. ಅದೇ ಒಬ್ಬ ಬಡ ವಿದ್ಯಾರ್ಥಿ ತಪ್ಪು ಮಾಡಿದರೆ ಅವನಿಗೆ ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ನೀವೇ ಊಹಿಸಿ ಸ್ನೇಹಿತರೆ. ಒಬ್ಬ ಬಡ ವಿದ್ಯಾರ್ಥಿ ಈ ರೀತಿ ಅಥವಾ ಏನೋ ಮಿಸ್ಟೇಕ್ ಈ ರೀತಿ ಮಾಡಿದರೆ ನಮ್ಮ ಸ್ನೇಹಿತ ಏನು ಮಾಡಿದಪ್ಪ ಅಂದರೆ ಕಂಡಕ್ಟರ್ ಎಕ್ಸಾಮ್ ಅಂದರೆ BM ಅಂದರೆ ಕಂಡಕ್ಟರ್ ಎಕ್ಸಾಮ್ ಬಿಟ್ಟಿದ್ರು. ಅವನು ಏನಾಗಿತ್ತಪ್ಪ ಅಂದರೆ 371 ಏನಾಗಿತ್ತು, ಬೈ ಮಿಸ್ಟೇಕ್ ಆಗಿ ಶಿಕ್ಷಣಕ್ಕೆ ಆಗಿತ್ತು. ಅಂದರೆ ವೆರಿಫಿಕೇಶನ್ದಾಗ ಶಿಕ್ಷಣ ಅಂತಿತ್ತು ಸ್ನೇಹಿತರೆ. ಶಿಕ್ಷಣಕ್ಕಿದ್ದಾಗ
ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನವ್ರು ಏನು ಮಾಡಿದ್ರಪ್ಪ ಅಂದರೆ ಬೈ ಮಿಸ್ಟೇಕ್ ಅವರು ರಿಜೆಕ್ಟ್ ಮಾಡಿದ್ರು. ಯಾಕಂದರೆ ಶಿಕ್ಷಣಕ್ಕಾಗಿದೆ ಇದು ನಡೆಯುವುದಿಲ್ಲ ಅಂತ. ಓಕೆ ರೀ, ಆದರೆ ಇಲ್ಲಿ 40,000 ಎಂದು ನಮೂದಿಸಲಾಗಿದ್ರಲ್ಲ, ಇದು ಯಾವುದು ತಪ್ಪ, ಅದು ತಪ್ಪ, ಇದು ತಪ್ಪ, ಯಾವುದು ತಪ್ಪು ರೀ? ಸಾಹುಕಾರ ಮಕ್ಕಳು ಅಂದರೆ ಬಡವರು ಇರ್ತಾರ, ಅವ್ರಿಗೆ 40,000 ಹೆಂಗೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದರೆ ಯಾರು ಉತ್ತರ ಕೊಡ್ತಾರ ಸ್ನೇಹಿತರೆ? ಅದಕ್ಕಾಗಿ ಇವತ್ತಿನ ಯುವ ಜನತೆಗಳು ಭಾರತ ಸದೃಢ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ಈ ಭ್ರಷ್ಟಾಚಾರ ಎಂಬ ದೊಡ್ಡ ಭಯೋತ್ಪಾದನೆ ಇದೆ ಸ್ನೇಹಿತರೆ. ಭಯೋತ್ಪಾದನೆಗಿಂತ ದೊಡ್ಡ ಭಯೋತ್ಪಾದನೆ ಅಂದರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಂದು ಸಣ್ಣ ಸಣ್ಣ ಏನೋ ಒಂದು ಸರ್ಕಾರಿ ಕೆಲಸದಲ್ಲಿ ಏನೋ ಮಾಡಿಸ್ಬೇಕಂಗೆ ಹೋದರೆ ಅಲ್ಲೂ ಸಹ ಭ್ರಷ್ಟಾಚಾರ ನಡೀತಾ ಇರ್ತದೆ. ಅದಕ್ಕಾಗಿ ಫಸ್ಟ್ ಭಾರತ ಸದೃಢ ಭಾರತ ವಿಶ್ವದಲ್ಲೇ ಇನ್ನೂ ಹೆಚ್ಚಿನ ಅಂದರೆ ಆರ್ಥಿಕ ಸ್ಥಿತಿ ಸಹ ಕಾಣಬೇಕಾದ್ರೆ ಭ್ರಷ್ಟಾಚಾರ ಮುಕ್ತವಾಗಿದ್ದಾಗ ಮಾತ್ರ ಭಾರತ ಆರ್ಥಿಕತೆಯಲ್ಲಿ ಸಹ ನಂಬರ್ 1 ಆಗುವ ಮೋದಿಯವರ ಕನಸು ಸಹ ನನಸಾಗುವುದು ಸ್ನೇಹಿತರೆ. ಅದಕ್ಕಾಗಿ ಭ್ರಷ್ಟಾಚಾರ ಮುಕ್ತ ಆಗಿರಬೇಕು. ಇಲ್ಲಿ ನೋಡಿ ಎಂದು ನಮೂದಿಸಲಾಗಿತ್ತು 2019ರಲ್ಲಿ ಆಯೋಗದ ಸದಸ್ಯರಾಗಿ ನೇಮಕವಾದರು. ನೋಡಿ 2019ರಲ್ಲಿ ನೇಮಕವಾದ ಸದಸ್ಯರಾಗಿದ್ದಾರೆ. ಅಂದರೆ 19ರಲ್ಲಿ ನೇಮಿಸಲಾಗಿದ್ದ ಸದಸ್ಯರಾಗಿ ನೇಮಕಗೊಂಡ ಶಿವಶಂಕರಪ್ಪ ಸಾವ್ಕಾರ್ ಮತ್ತು ವೇತನ ಇತರ ಭತ್ಯೆ ನೋಡಿ, ಇವರು ವೇತನ ನೋಡಿದರೆ 2,25,000 ರೂಪಾಯಿ ಪಡಿತಿದ್ರು ಅಂತ ನೋಡ್ರಿ. ಇಷ್ಟು ರೊಕ್ಕ ಇಟ್ಕೊಂಡು ಸಹ ಇನ್ನು ಕಳ್ಳಾಟ ಆಡ್ತಾರಪ್ಪ ಅಂದರು ಯಾವ ರೀತಿ ವಂಚನೆ ಮಾಡ್ತಾರ ಬಡ ಜನರಿಗೆ. ಇಂಥ ಉದ್ಯೋಗಗಳಲ್ಲಿ ಯಾರಿಗೆ ಇವರು ನೇಮಕ ಮಾಡ್ತಾರ ಅಂತದೇ ಗೊತ್ತಾಗಲ್ಲ ಸ್ನೇಹಿತರೆ. ಈ ರೀತಿ ಕಳ್ಳಾಟ ಆಡುವ ಒಂದು ಮನುಷ್ಯನ ಮತ್ತು ಬಡ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅವಕಾಶ ವಂಚಿತವಾಗುವ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡುವ ಒಬ್ಬ ಮನುಷ್ಯತ್ವ ಇಲ್ಲದವರು ಯಾವ ರೀತಿ ಇರ್ತಾರೆ ನೋಡಿ ಇಲ್ಲಿ ಮಾಡುತ್ತಿದ್ದಾರೆ. ಇನ್ನು ಇದನ್ನು ಮರೆಮಾಚಿ ಅವರ ಪ್ರತಿ ಸರ್ಕಾರಿ ಉದ್ಯೋಗ ಆದಾಯ ಜಾತಿ ಪತ್ರ ಸಲ್ಲಿಸುವುದಕ್ಕೆ ಬಹಿರಂಗವಾಗಿತ್ತು. ಪರೀಕ್ಷಾ ದುರ್ನಡತೆಗಾಗಿ ಸುಮಾ ಸಾವ್ಕಾರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿದ್ದಲ್ಲದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಓಕೆ, ಇದರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ತಾತ್ಕಾಲಿಕ ತಡೆ ಹಿಡಿಯಲಾಗಿತ್ತು. ಅಂದರೆ ಇಂತಹ ಪ್ರಕರಣಗಳು ಬಯಲಿಗೆ ಬಂದಾಗ ಮಾತ್ರ ತಡೆ ಹಿಡಲಾಗಿತ್ತು. ನೋಡಿ ಯಾವ ರೀತಿ ಅಕ್ರಮಗಳು ಮಾಡ್ತಾರಂತ ಒಂದು ಸಲ ಯೋಚನೆ ಮಾಡಿ. ಯಾವ ರೀತಿ ಇಲ್ಲಿ ನಾವು ಏನು ಪ್ರಶ್ನೆ ಅಪ್ಪ ಅಂದರು, ಇಲ್ಲಿ ಯಾಕೆ ಈ ರೀತಿ ಮಾಡ್ತಾರ, ಇವ್ರ ಉದ್ದೇಶ ಏನು, ಎಷ್ಟು ಶ್ರೀಮಂತ ಆಗ್ಬೇಕಂತಾರ, ಏನು ಗಳಿಸಿ ಏನು ಮಾಡ್ತೀರಪ್ಪ ತಮ್ಮಗಳು ನೀವೆಲ್ಲ ಈ ರೀತಿ ಮಾಡಿ ಬಡ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಕಾಳು ಮಾಡ್ತಾರೆ. ನಿಮ್ಮ ಮಕ್ಕಳು ಸಹ ಪ್ರತಿಭಾವಂತರಿದ್ದರೆ ಆಯ್ಕೆ ಆಗಲಿ ಪಾಪ, ಅವ್ರಿಗೆ ಒಳ್ಳೆ ಅವಕಾಶ ಇದೆ. ಪ್ರತಿಭಾವಂತರಿಗೆ ಯಾರೂ ತಡಿಲ್ಲ, ಶ್ರೀಮಂತರಿಲ್ಲ ಬಡವರಿಲ್ಲ, ಭೇದ ಭಾವವಿಲ್ಲ. ಪ್ರತಿಭಾವಂತರಿದ್ದರೆ ಭೇದ ಭಾವನೆ ಇರುವುದಿಲ್ಲ. ಅದಕ್ಕಾಗಿ ಹೇಳುವುದೊಂದೇ, ಪ್ರತಿಭಾವಂತರು ಬಡತನದಲ್ಲಿ ಹುಟ್ಟುತ್ತಾರ, ಶ್ರೀಮಂತರಲ್ಲಿ ಹುಟ್ಟಿರ್ತಾರ, ಆದರೂ ಸಹ ಅವಕಾಶಗಳಿಗೆ ಮುಕ್ತ ಅವಕಾಶ ಇರಬೇಕು. ಅವಾಗ ಮಾತ್ರ ಭಾರತದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಳಕಿಗೆ ಬರ್ತಾರೆ. ಗ್ರಾಮೀಣದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದ. ಗ್ರಾಮೀಣದಲ್ಲಿ ಯಾವುದೇ ಇವತ್ತಿಗಾದರೂ ಸಹ ಗ್ರಾಮೀಣದಲ್ಲಿ ಒಳ್ಳೆ ಶಿಕ್ಷಕರ ಕೊರತೆ ಇದೆ. ಇವತ್ತು ಹಲವಾರು ಶಿಕ್ಷಣ ಇಲಾಖೆಯಿಂದ ನೇಮಕಾತಿಗಳು ಸಹ ಪ್ರಾರಂಭಗೊಂಡಿದೆ. ಆ ನೇಮಕಾತಿಗಳು ಯಾವಾಗ ಕಂಪ್ಲೀಟ್ ಆಗ್ತಂಗೆ ಗೊತ್ತಿಲ್ಲ. ಅದಕ್ಕಾಗಿ ಹೇಳುವುದೊಂದೇ, ನಾವು ಸಾರ್ವಜನಿಕರಿಗೆ ಒಂದು ಮಾತಂದರೆ ಏನಪ್ಪ ಅಂದರೆ, ಇಂಥ ಭ್ರಷ್ಟಾಚಾರಿಗಳಿಗೆ ಅವಕಾಶ ಮಾಡಿಕೊಡಬೇಡಿ. ನೀವು ಸಹ ಹಣ ಕೊಡೋಕ್ಕೆ ಹೋಗಬೇಡಿ. ಯಾಕಂತ ಕೇಳಿ ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿದಾಗ ಮಾತ್ರ ನೀವು ನಮ್ಮ ದೇಶದ ಒಬ್ಬ ಉತ್ತಮ ಪ್ರಜೆ ಆಗ್ತೀರಿ. ಒಬ್ಬ ಅಧಿಕಾರಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಯಾಕೆ ಸ್ವಾಮಿ ಅಂತ ಕೇಳಿ. ಅವಾಗ ಆನ್ಸರ್ ಮಾಡಿದಾಗ ಅವರಿಂದ ಉತ್ತರ ಏನು ಬರ್ತದ ಅವಾಗ ಕೇಳಿ. ಅವಾಗ ಮಾತ್ರ ಭಾರತ ಸದೃಢ ಭಾರತ ಆಗ್ಲಕ್ಕ ಗಾಂಧಿ ಕಂಡ ಕನಸು ನನಸಾಗ್ತದೆ ಸ್ನೇಹಿತರೆ. ಗಾಂಧೀಜಿ ಗ್ರಾಮಗಳ ಉದ್ಧಾರ ದೇಶ ಉದ್ಧಾರ ಅಂತ ಹೇಳಿದಾರ. ಅದಕ್ಕಾಗಿ ಪಂಚಾಯಿತಿಗಳಿಂದ ಹಿಡಿದು ಎಲ್ಲಿ ತಲ ಭ್ರಷ್ಟಾಚಾರ ಇದೆ ಆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಅಂತ ಹೇಳುತ್ತಾ, ನೋಡಿ ಅಕ್ರಮ ಹೆಂಗದಪ್ಪ ಅಂದ್ರೆ, ಪಶು ವೈದ್ಯಕೀಯ ಅಧಿಕಾರಿಗಳ 400 ಹುದ್ದೆ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ 2024 ಜನವರಿ 21 ಅಧಿಸೂಚನೆ ಹೊರಡಿಸಲಾಗಿತ್ತು. 2026 ಜನವರಿ 8ರಂದು ಕನ್ನಡ ಭಾಷೆ ಪರೀಕ್ಷೆ ಮತ್ತು 9ರಂದು ಪ್ರಥಮ ಪರೀಕ್ಷೆ ನಡೆಸಲಾಗಿತ್ತು. 26 ಫೆಬ್ರವರಿ 12ರಂದು 1:1 ಅನುಪಾತದಲ್ಲಿ ಅರ್ಹತೆಯನ್ನು ಹೊಂದಿರುವ 621 ಅಭ್ಯರ್ಥಿಗಳ ಅರ್ಹತೆ ಪಟ್ಟಿ ಪ್ರಕಟಿಸಿ ಮಾರ್ಚ್ 5ರಿಂದ 10ರವರೆಗೆ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ
ಅಂದರೆ ಮೂಲ ದಾಖಲೆ ಪರೀಕ್ಷೆ ನಡೆಸಲಾಯಿತು. ಮೇ 20ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಯಿತು. ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸ್ವೀಕೃತವಾದ ಆಕ್ಷೇಪಣೆ ಪರಿಶೀಲಿಸಿ ಜೂನ್ 17ರಂದು ಅಂತಿಮ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿ ಆಯೋಗಕ್ಕೆ ಪ್ರಕಟಿಸಿತು. ಮೇ 22ರಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಪಶು ವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ. ಇಂತಹ ಸಂಘಟನೆಗಳು ಹೋರಾಟ ಮಾಡಿದ ಸ್ನೇಹಿತರೆ, ಆ ಹೋರಾಟ ಮಾಡಿದ ಸಂಘಟನೆಗೆ ಬೆಂಬಲವಾಗಿ ನಿಲ್ಲಿ. ಪ್ರತಿಯೊಬ್ಬರೂ ಸಹ ಇಂಥ ಸಂಘಟನೆ ಬೆಂಬಲವಾಗಿ ನಿಂತಾಗ ಈ ರೀತಿ ಭ್ರಷ್ಟಾಚಾರಿಗಳು ಹೊರಗೆ ಬರ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಮುಚ್ಚು ಮರೆನೇ ಇಲ್ಲ ಸ್ನೇಹಿತರೆ. ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರಪ್ಪ ಅಂದರೆ, ಇವರು ಸಾಹುಕಾರ ಅಂತ ಹೆಸರಿಟ್ಕೊಂಡು ಸಾಹುಕಾರ ಥರ ಇದ್ದು ಹೆಂಗಿರಬೇಕು, ಏನಿರಬೇಕು, ನೇಮ ನಿಷ್ಠೆ ಇರಬೇಕು ಸ್ನೇಹಿತರೆ, ಮಾನವೀಯತೆ ದೃಷ್ಟಿ ಇರಬೇಕು. ಒಂದು ಒಳ್ಳೆಯ ಪೊಸಿಷನ್ ಕುಂತಾಗ ಆ ಪೊಸಿಷನ್ನು ಯಾವ ರೀತಿ ಇದೆ, ನನಗೆ ಏನು ಮಾಡಬೇಕು, ಏನಿಲ್ಲ, ಬಡವರನ್ನು ಕಂಡಾಗ ಪ್ರೀತಿ ಮಾಡಬೇಕು. ಯೇಸು ಕ್ರಿಸ್ತ ಎನ್ನುತ್ತ ಸ್ನೇಹಿತರೆ, ಕ್ಷಮೆ ಅಂದರೆ ಯಾವ ರೀತಿ ಇವತ್ತು ಬಡವರಿಗೆ ಒಂದು ಕಪ್ಪಳ ಹೊಡೆದರೂ ಸಹ ಬಡವರು ಹೊಡೆಸ್ಕೊಳ್ತಾರೆ. ಶ್ರೀಮಂತರು ಒಂದು ಕಪ್ಪಳ ಹೊಡೆಸಿ ಇನ್ನೊಂದು ಕಪ್ಪಳ ಹೊಡೆಸ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಬಲೆಡ್ಡರ್ ಆಗಿರ್ತಾರೆ. ಬಲೆಡ್ಡರ್ ಆಗಿದ್ರು ಸಹ ಬಲೆಡ್ಡರ್ ಆಗಿದ್ರು ಸಹ ಅವರಿಂದ ಬಲೆಡ್ಡರ್ ಆಗಲಿ ಅಂದರೆ ಬೇರೆಯವರ ದುಡ್ಡಿನಿಂದ ಈ ರೀತಿ ಒಬ್ಬ ವಿದ್ಯಾರ್ಥಿ ಎಷ್ಟೋ ಬಡ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಏನೋ ಒಂದು ಕನಸಾಗಿರುತ್ತೆ, ನಾನು ಪಶು ವೈದ್ಯಾಧಿಕಾರಿ ಆಗಬೇಕು ಅಂತ ಕನಸಿರ್ತ. ಆ ಕನಸನ್ನೇ ನುಚ್ಚು ನೂರು ಮಾಡುವ ಇಂತಹ ಒಂದು ಭ್ರಷ್ಟಾಚಾರಿಗಳು ಇಲ್ಲಿ ಕುಂತುಕೊಂಡಾಗ ಯಾವ ರೀತಿ ಇರುತ್ತಂತ ನೀವೇ ಹೇಳಿ ಸ್ನೇಹಿತರೆ. ಇಲ್ಲಿ ನೋಡಿ, ದಾಖಲಿಸಿ ಆಗಸ್ಟ್ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ ಸದಸ್ಯ ಸೇರಿ ಅಧಿಕಾರಿಗಳು ಅಭ್ಯರ್ಥಿಗಳ ವಿರುದ್ಧ ಸಾಲು ಪ್ರಕರಣಗಳು ದಾಖಲಾದ ಬೆನ್ನಲ್ಲೇ ಅಕ್ರಮ ಬೆಳಕಿಗೆ ಬಂದಿತು. ಈಗ ಸಿಐಡಿ ಮತ್ತು ಇಡಿ ಅಧಿಕಾರಿಗಳ ತಂಡ ಹಲವು ಕಡೆ ದಾಳಿ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ನೋಡಿ, ಇಡಿ ಆಗಿರ್ಬೋದು, CID ಆಗಿರ್ಬೋದು, CBI ಆಗಿರ್ಬೋದು, KPSC ಆ್ಯಕ್ಚುಲಿ ನಾವೆಲ್ಲ ವಿದ್ಯಾರ್ಥಿಗಳ ಸಂಘಟನೆ ಮತ್ತು ವಿದ್ಯಾರ್ಥಿಗಳ ಹಲವಾರು ಸಂಘಟನೆಗಳು CBI ತನಿಖೆ ಕೊಡಬೇಕಂತ ಒತ್ತಾಯ ಮಾಡಿದ ಸ್ನೇಹಿತರೆ. ಸರ್ಕಾರ ಏನು ಮಾಡಬೇಕಂತ ಎಚ್ಚೆತ್ತುಕೊಂಡು ಈ ರೀತಿ ಸಂಸ್ಥೆಗಳನ್ನು CBI ತನಿಖೆ ಮಾಡಿಸಿ. ಯಾಕಂದರೆ ತನಿಖೆ ಮಾಡಿಸಿದಾಗ ಯಾರೆಲ್ಲ ದೊಡ್ಡ ಹೆಗ್ಗಣಗಳು ಸಹ ಹೊರಗೆ ಬರ್ತಾವೆ ಸ್ನೇಹಿತರೆ. ಆ ದೊಡ್ಡ ಹೆಗ್ಗಣಗಳಿಗೆ ಯಾವ ರೀತಿ ಸರ್ಕಾರ ಕೈಯಲ್ಲಿದೆ, ಎಲ್ಲವನ್ನು ಪ್ರತಿಭಾವಂತ ಯುವಕರನ್ನು ಗುರುತಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳ, ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಅವಕಾಶ ಮಾಡಿಕೊಡಬೇಕು ಸರ್ಕಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಈ ರೀತಿ ಆರ್ಟಿಕಲ್ಸ್ ಬಂದಿತ್ತು. ಈ ಆರ್ಟಿಕಲ್ಸಲ್ಲಿ ನಾವು ಹೇಳುವಾಗ ಏನಾದರೂ ಸ್ವಲ್ಪ ಏನಾದರೂ ತಪ್ಪಾದರೂ ಸಹ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲಿಂದ ಇದೊಂದು ಮಾಡಬೇಕನ್ನಿಸುತ್ತೆ ಸ್ನೇಹಿತರೆ. ಮಾಡಿದ್ದೀನಿ. ಯಾರಿಗಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆರ್ಟಿಕಲ್ನ ಶೇರ್ ಮಾಡಿದಾಗ ಕೆಲವೊಂದು ಜನಗಳಿಗೆ ಮುಟ್ಲಿ. ಯಾಕಂದರೆ ದೇಶ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ನೋಡಿ, ಭ್ರಷ್ಟಾಚಾರ ಎಂಬ ಟಾಪಿಕ್ಕೇ ಬಹಳ ಇಂಪಾರ್ಟೆಂಟ್ ಅದ. ಆ ಟಾಪಿಕ್ಕನ್ನು ಓದಿದಾಗ ಭ್ರಷ್ಟಾಚಾರಿಗಳು ಯಾವ ರೀತಿ ಆಗ್ತಾರಂತ ಈ ಆರ್ಟಿಕಲ್ ಇರೋದೇ ಭ್ರಷ್ಟಾಚಾರ ಆರ್ಟಿಕಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಕಳ್ಳಾಟಗಳು ಆಡುತ್ತಾರೆ ನೋಡಿ. ಉದ್ಗಾರ ಚಿಹ್ನೆ ಬಂದದ ಅಂತ ಹೇಳ್ತೀವಿ. ಅದಕ್ಕೆ ಉದ್ಗಾರವಾಗಬೇಕು ನೀವೆಲ್ಲರೂ. ಸ್ವಾಮಿ ವಿವೇಕಾನಂದರ ಮಾತುಗಳು ಆಗಿರ್ಬೋದು, ಯೇಸು ಕ್ರಿಸ್ತವರ ಮಾತುಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತುಗಳು ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳ್ತಾರಪ್ಪ ಅಂದರೆ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರು. ನೋಡಿ, KPSC ಎಂಬ ಇತಿಹಾಸವನ್ನು ನೋಡಿದಾಗ ಒಂದು ಸಂವಿಧಾನಬದ್ಧವಾದ ಸಂಸ್ಥೆ ಇದೆ. ಈ ಇತಿಹಾಸವನ್ನು ನೋಡ್ತಾ ಹೋದಾಗ ಎಷ್ಟೋ ಈ KPSC ಮುಖಾಂತರ ಎಷ್ಟೋ ಬಡ ವಿದ್ಯಾರ್ಥಿಗಳು KS ಆಫೀಸರ್ ಆಗಿದ್ದಾರೆ. ಇನ್ನು ಹಲವಾರು ಇಲಾಖೆಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಈ KPSC ಮೂಲಕ ನಡೆಸುವ KS ಆಫೀಸರ್ಗಳಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಮ್ಮ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.